ಭಗವದ್ಗೀತೆ ಅಂದ ತಕ್ಷಣ ನಮಗೆಲ್ಲ ಜ್ಞಾನ, ವಿಜಯ, ಧರ್ಮ ಈ ತರದ ದೊಡ್ಡ ದೊಡ್ಡ ಮಾತುಗಳು ನೆನಪಾಗುತ್ತೆ ಅಲ್ವಾ? ಆದ್ರೆ ಅದರ ಮೊದಲನೇ ಅಧ್ಯಾಯ ಶುರುವಾಗೋದೇ ಇಲ್ಲಿಂದಲ್ಲ. ಅದು ಶುರುವಾಗೋದು ನಂಬೋಕೆ ಕಷ್ಟ ಆಗ್ಬಹುದು, ಒಬ್ಬ ಮನುಷ್ಯನ ಸಂಪೂರ್ಣ ಮಾನಸಿಕ ಕುಸಿತದಿಂದ, ಒಂದು ಬ್ರೇಕ್ಡೌನ್ನಿಂದ. ನಮ್ಮ ಜೀವನದಲ್ಲೂ ಈ ತರಹದ ಸಂದರ್ಭಗಳು ಬಂದಿರುತ್ತೆ ಅಲ್ವಾ? ಮುನ್ನೆ ಏನ್ ಮಾಡ್ಬೇಕು ಅಂತಾನೇ ಗೊತ್ತಾಗಲ್ಲ. ಎರಡೂ ದಾರಿಗಳು ಮುಚ್ಚಿದ ಹಾಗೆ ಕಾಣಿಸುತ್ತೆ. ಮನಸ್ಸೆಲ್ಲ ಸ್ತಬ್ಧ, ಒಂದು ರೀತಿಯಲ್ಲಿ ಪಾರ್ಶ್ವವಾಯು ಹೊಡೆದ ಹಾಗೆ. ಆ ಕ್ಷಣದ ಆಂತರಿಕ ಸಂಘರ್ಷ ಇದೆಯಲ್ಲ, ಅದೇ ಈ ಮೊದಲನೇ ಅಧ್ಯಾಯದ ಪ್ರಮುಖ ವಿಷಯ. ಸಾಮಾನ್ಯವಾಗಿ ಯಾವುದೇ ಮಹಾಕಾವ್ಯ ತಗೊಂಡ್ರೆ ಅದು ಒಬ್ಬ ಹೀರೋನ ಸಾಹಸದಿಂದ ಶುರುವಾಗುತ್ತೆ. ಆದ್ರೆ ಭಗವದ್ಗೀತೆ ಮಾತ್ರ ತುಂಬಾ ವಿಭಿನ್ನ. ಇದು ಒಬ್ಬ ಮಹಾನ್ ಯೋಧನ ಗೆಲುವಿನ ಕಥೆಯಿಂದ ಶುರುವಾಗಲ್ಲ, ಬದಲಾಗಿ ಅವನ ಸಂಪೂರ್ಣ ಕುಸಿತದ ಕಥೆಯಿಂದ ಶುರುವಾಗುತ್ತೆ. ಇದು ಎಷ್ಟು ಆಳವಾದ ಮಾನವೀಯ ಬಿಕ್ಕಟ್ಟು ಅಂದ್ರೆ. ಸರಿ, ಹಾಗಾದ್ರೆ ಬನ್ನಿ ಕಥೆಯೊಳಗೆ ಹೋಗೋಣ. ಆದ್ರೆ ಒಂದ್ ನಿಮಿಷ, ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಪ್ರಮುಖವಾದ ದೃಷ್ಟಿಕೋನ ಬೇಕು ನಮ್ಗೆ. ಇಲ್ಲಿ ಬರುವ ಯುದ್ಧಭೂಮಿ ಅನ್ನೋದು ಕೇವಲ ಒಂದು ಜಾಗ ಅಲ್ಲ, ಅದು ನಮ್ಮೆಲ್ಲರ ಜೀವನದ ಒಂದು ರೂಪಕ ಅಷ್ಟೇ. ಒಂದು ಕ್ಷಣ ಕಲ್ಪನೆ ಮಾಡ್ಕೊಳ್ಳಿ. ಕುರುಕ್ಷೇತ್ರದ ರಣರಂಗ, ಎರಡು ಬೃಹತ್ ಸೇನೆಗಳು ಯುದ್ಧಕ್ಕೆ ಸಿದ್ಧವಾಗಿ ನಿಂತಿವೆ. ಆಗ ಮಹಾಯೋಧ ಅರ್ಜುನ ತನ್ನ ಸಾರಥಿ ಶ್ರೀಕೃಷ್ಣನಿಗೆ ಹೇಳ್ತಾನೆ, ರಥವನ್ನ ಎರಡೂ ಸೇನೆಗಳ ಮಧ್ಯ ನಿಲ್ಸು. ಯಾಕೆ? ತನ್ನ ಎದುರಾಳಿಗಳು ಯಾರು ಅಂತ ಹತ್ರದಿಂದ ನೋಡ್ಬೇಕು ಅವನಿಗೆ. ಗೊತ್ತಾ, ಇದೇ ಆ ಕ್ಷಣ, ಅವನ ಒಳಗಿನ ಆಂತರಿಕ ಸಂಘರ್ಷ ಶುರುವಾಗುವ ಮೊದಲ ಕ್ಷಣ. ನೋಡಿ, ಈ ಕಥೆಯ ನಿಜವಾದ ಸೌಂದರ್ಯ ಇರೋದೇ ಇಲ್ಲಿ. ಇದನ್ನ ನಾವು ಸಾಂಕೇತಿಕವಾಗಿ ನೋಡ್ಬೇಕು. ಹೇಗೆ ಅಂದ್ರೆ, ಆ ಯುದ್ಧಭೂಮಿ ಇದೆಯಲ್ಲ, ಅದು ನಮ್ಮ ಜೀವನದ ಯಾವುದೋ ಒಂದು ದೊಡ್ಡ ಸಂಘರ್ಷ. ಆ ಅರ್ಜುನ ಆ ಬಿಕ್ಕಟ್ಟನ್ನ ಎದುರಿಸ್ತಾ ಇರೋ ನಾವು. ಇನ್ನು ಕೃಷ್ಣ, ಆತ ನಮ್ಮೊಳಗೇ ಇರೋ ಸ್ಪಷ್ಟತೆ, ನಮ್ಮದೇ ಆತ್ಮಸಾಕ್ಷಿ. ಹೀಗ್ ಯೋಚನೆ ಮಾಡ್ದಾಗ ನೋಡಿ, ಈ ಕಥೆ ನಮ್ಮದೇ ಕಥೆಯಾಗಿ ಬದಲಾಗುತ್ತೆ. ಹಾಗಾದ್ರೆ ಬನ್ನಿ, ಅರ್ಜುನನ ಆ ಮಾನಸಿಕ ಕುಸಿತದ ಒಳಗೆ ಇನ್ನಷ್ಟು ಆಳವಾಗಿ ಇಳಿದು ನೋಡೋಣ. ಅವನ ಮನಸ್ಸಲ್ಲಿ ನಿಜವಾಗಿ ಆಗ್ತಾ ಇದ್ದಿದ್ದಾದ್ರೂ ಏನು? ಸಂಸ್ಕೃತದಲ್ಲಿ ಅರ್ಜುನನ ಈ ಸ್ಥಿತಿಗೆ ಒಂದು ಅದ್ಭುತವಾದ ಪದ ಇದೆ. ಅದು ವಿಷಾದಯೋಗ. ನೋಡಿ, ವಿಷಾದ ಅಂದ್ರೆ ಬರೀ ದುಃಖ ಅಲ್ಲ, ಅದಕ್ಕಿಂತಾನೂ ಆಳವಾದದ್ದು. ಅಂದ್ರೆ ತೀವ್ರವಾದ ಮಾನಸಿಕ ಯಾತನೆ, ಹತಾಶೆ, ಒಳಗಿಂದೊಳಗೆ ಸಂಪೂರ್ಣವಾಗಿ ಕುಸಿದು ಹೋಗೋದು. ಒಬ್ಬ ವ್ಯಕ್ತಿ ತನ್ನ ಮೇಲಿನ ಕಂಟ್ರೋಲನ್ನೇ ಕಳ್ಕೊಳ್ಳುವ ಸ್ಥಿತಿ ಇದು. ಅರ್ಜುನನ ನಿಜವಾದ ಸಂಘರ್ಷ ಶುರುವಾಗೋದೇ ಇಲ್ಲಿಂದ. ಯೋಚನೆ ಮಾಡಿ, ಒಬ್ಬ ಕ್ಷತ್ರಿಯನಾಗಿ ಯುದ್ಧ ಮಾಡೋದು ಅವನ ಕರ್ತವ್ಯ. ಆದ್ರೆ ಅವನ ಮುಂದೆ ನಿಂತಿರೋರು ಯಾರು? ತನ್ನ ಸ್ವಂತ ಅಜ್ಜ, ಗುರುಗಳು, ದಾಯಾದಿಗಳು. ಒಂದ ಕಡೆ ಪ್ರೀತಿ, ಇನ್ನೊಂದ್ ಕಡೆ ಕರ್ತವ್ಯ. ಈ ಎರಡರ ಮಧ್ಯೆ ಸಿಕ್ಕಾಕೊಂಡು ಅವನು ಎಂತಹ ನೈತಿಕ ಗೊಂದಲಕ್ಕೆ ಒಳಗಾಗ್ತಾನೆ ಅಲ್ವಾ? ಇದು ಸಾವಿರಾರು ವರ್ಷಗಳ ಹಿಂದಿನ ಕಥೆ ಇರಬಹುದು, ಆದ್ರೆ ಅರ್ಜುನನ ಅನುಭವ ನೋಡಿ, ಇವತ್ತಿಗೂ ನಮ್ಗೆ ಎಷ್ಟು ರಿಲೇಟ್ ಆಗತ್ತೆ. ಅವನ ಶರೀರ ನಡುಗುತ್ತೆ, ಬಾಯಿ ಒಣಗುತ್ತೆ. ನಮ್ಗೂ ಅಷ್ಟೇ ಅಲ್ವಾ? ವಿಪರೀತ ಟೆನ್ಷನ್ ಆದಾಗ ಎದೆ ಭಾರ ಆಗೋದು, ತಲೆಯಲ್ಲಿ ಒಂದೇ ಸಮ ಆಲೋಚನೆಗಳು ಓಡ್ತಾ ಇರೋದು, ಯಾವ ಡಿಸಿಷನ್ ತಗೊಳ್ಳೋದು ಅಂತ ಗೊತ್ತಾಗದೇ ಇರೋದು, ಇವೆಲ್ಲ ಒಂದೇ ತರಹದ ಅನುಭವ ಅಲ್ವಾ? ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ ಒಂದು ಮುಖ್ಯವಾದ ವಿಷಯ ಏನಂದ್ರೆ, ಅರ್ಜುನನ ಈ ಸ್ಥಿತಿ ಅವನ ವೀಕ್ನೆಸ್ ಅಲ್ಲ, ಖಂಡಿತ ಅಲ್ಲ. ಇದು ಅವನ ನರವ್ಯೂಹದ ಮೇಲೆ, ಅಂದ್ರೆ ನರ್ವಸ್ ಸಿಸ್ಟಮ್ ಮೇಲೆ ಆದ ವಿಪರೀತವಾದ ಹೊರೆ. ಇವತ್ತಿನ ಸೈಕಾಲಜಿ ಭಾಷೆಯಲ್ಲಿ ಹೇಳೋದಾದ್ರೆ ಇದೊಂದು ನರ್ವಸ್ ಸಿಸ್ಟಮ್ ಓವರ್ಲೋಡ್. ಸರಿ, ಅರ್ಜುನ ಈ ಮಟ್ಟಿಗೆ ಒದ್ದಾಡ್ತಾ ಇರುವಾಗ ಕೃಷ್ಣ ಏನ್ ಮಾಡ್ದ? ಅವನ ರಿಯಾಕ್ಷನ್ ಹೇಗಿತ್ತು? ಬನ್ನಿ, ಕೃಷ್ಣನ ಆ ಮೌನದ ಹಿಂದಿರೋ ಅಸಾಧಾರಣ ಶಕ್ತಿಯ ಬಗ್ಗೆ ಈಗ ನೋಡೋಣ. ಅರ್ಜುನ ತನ್ನ ಎಲ್ಲಾ ನೋವನ್ನ, ಗೊಂದಲವನ್ನ ಕೃಷ್ಣನ ಮುಂದೆ ಹೇಳ್ಕೊಳ್ತಾನೆ. ಸಾಮಾನ್ಯವಾಗಿ ನಾವೇನನ್ಕೊಳ್ತೀವಿ? ಕೃಷ್ಣ ಏನಾದ್ರೂ ಉಪದೇಶ ಕೊಡ್ತಾನೆ, ಸಮಾಧಾನ ಮಾಡ್ತಾನೆ ಅಂತ. ಆದ್ರೆ ಕೃಷ್ಣ ಒಂದೇ ಒಂದು ಮಾತು ಆಡಲ್ಲ. ಸುಮ್ಮನೆ ಸಂಪೂರ್ಣವಾಗಿ ಅವನ್ ಹೇಳೋದೆಲ್ಲ ಕೇಳಿಸ್ಕೊಳ್ತಾನೆ. ನೋಡಿ, ಇದೊಂದು ತುಂಬಾನೇ ಆಳವಾದ ಪಾಠ. ಯಾಕಂದ್ರೆ ಭಾವನಾತ್ಮಕವಾಗಿ ಕುಸಿದು ಹೋದ ಮನಸ್ಸಿಗೆ ಲಾಜಿಕ್ ಆಗ್ಲಿ, ಸೊಲ್ಯೂಷನ್ ಆಗ್ಲಿ ಬೇಕಾಗಿರಲ್ಲ. ಆ ಕ್ಷಣದಲ್ಲಿ ಅವ್ರಿಗೆ ಬೇಕಾಗಿರೋದು ಒಂದೇ, ಯಾರಾದ್ರೂ ತಮ್ಮ ನೋವನ್ನ ಅರ್ಥ ಮಾಡ್ಕೊಂಡು ಜಡ್ಜ್ ಮಾಡದೆ ಕೇಳಿಸ್ಕೋಬೇಕು. ಕೃಷ್ಣನ ಮೌನ ಮಾಡಿದ್ದು ಇದೇ ಕೆಲ್ಸವನ್ನ. ಕೃಷ್ಣನ ಮೌನ ಅರ್ಜುನನಿಗೆ ಒಂದು ಸೇಫ್ ಸ್ಪೇಸ್ ಕೊಡುತ್ತೆ. ನಿನ್ನ ನೋವು ನನ್ಗೆ ಅರ್ಥ ಆಗ್ತಿದೆ ಅನ್ನೋ ಒಂದು ಸಂದೇಶವನ್ನ ಮೌನವಾಗಿಯೇ ರವಾನಿಸುತ್ತೆ. ನಮ್ಮ ಜೀವನದಲ್ಲೂ ಅಷ್ಟೇ ಅಲ್ವಾ? ಅಡ್ವೈಸ್ ಕೊಡೋರು ನೂರಾರು ಜನ ಸಿಗ್ತಾರೆ, ಆದ್ರೆ ನಮ್ಮ ಮಾತನ್ನ ನಿಜವಾಗ್ಲೂ ಪೂರ್ತಿಯಾಗಿ ಕೇಳಿಸ್ಕೊಳ್ತೀವಿ ಅನ್ನೋರು ಸಿಗೋದು ತುಂಬಾನೇ ಅಪರೂಪ. ಸರಿ, ಈಗ ಬರೋಣ ಈ ಅಧ್ಯಾಯದ ಟರ್ನಿಂಗ್ ಪಾಯಿಂಟ್ಗೆ. ಅರ್ಜುನನ ಆ ಬಿಕ್ಕಟ್ಟು ಕ್ಲೈಮ್ಯಾಕ್ಸ್ಗೆ ತಲುಪಿ ಪರಿಹಾರದ ಕಡೆಗೆ ತಿರುಗುವ ಆ ಒಂದು ನಿರ್ಣಾಯಕ ಕ್ಷಣಕ್ಕೆ.
ತನ್ನ ಎಲ್ಲ ವಾದ ವಿವಾದಗಳು ಮುಗಿದ್ಮೇಲೆ ತನ್ನ ಅಸಹಾಯಕತೆ ಅರ್ಜುನನಿಗೆ ಅರಿವಾಗತ್ತೆ. ಕೊನೆಗೆ ಅವನು ಕೃಷ್ಣನಿಗೆ ಸಂಪೂರ್ಣವಾಗಿ ಶರಣಾಗ್ತಾನೆ. ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ನೀನೇ ದಾರಿ ತೋಸು ಅಂತ ಕೇಳಿಕೊಡ್ತಾನೆ. ಗೊತ್ತಾ, ಇದೇ ಜ್ಞಾನವನ್ನು ಪಡೆಯೋದಕ್ಕೆ ಇಡಬೇಕಾದ ಮೊದಲನೇ ಮತ್ತು ಅತ್ಯಂತ ಮುಖ್ಯವಾದ ಹೆಜ್ಜೆ. ಆದ್ರೆ ಈ ಶರಣಾಗತಿಯನ್ನ ದೌರ್ಬಲ್ಯ ಅಂತ ಅಂದ್ಕೋಬಾರ್ದು. ಇದು ಎಲ್ಲಾ ನನ್ನ ಕಂಟ್ರೋಲ್ನಲ್ಲೇ ಇರಬೇಕು ಅನ್ನೋ ನಮ್ಮ ಅಹಂ ಕರಗುವ ಕ್ಷಣ. ಯಾವಾಗ ಈ ಅಹಂ ಕರಗುತ್ತೋ ಆಗ ಮಾತ್ರ ನಿಜವಾದ ಜ್ಞಾನ ನಮ್ಮೊಳಗೆ ಪ್ರವೇಶ ಮಾಡೋಕೆ ಸಾಧ್ಯ ಆಗೋದು. ಹಾಗಾದ್ರೆ ಈ ಮೊದಲನೇ ಅಧ್ಯಾಯದ ಕಠೋರವಾದ ಸತ್ಯ ಏನ್ ಗೊತ್ತಾ? ಗೊಂದಲದಿಂದ ದೂರ ಓಡಿಹೋದ್ರೆ ಸ್ಪಷ್ಟತೆ ಸಿಗಲ್ಲ. ಅದನ್ನ ಧೈರ್ಯವಾಗಿ ಮುಖಾಮುಖಿಯಾಗಿ ಎದುರಿಸಿದಾಗ ಮಾತ್ರ ನಿಜವಾದ ಸ್ಪಷ್ಟತೆ ಸಿಗೋದು. ಹಾಗಾದ್ರೆ ಕೊನೆಯದಾಗಿ ನಾವೆಲ್ಲರೂ ಯೋಚನೆ ಮಾಡ್ಬೇಕಾದ ಪ್ರಶ್ನೆ ಇದು. ಬಹುಶಃ ಜ್ಞಾನದ ಮೊದಲ ಹೆಜ್ಜೆ ನನಗೆಲ್ಲ ಗೊತ್ತು ಅನ್ನೋದಲ್ಲ, ಬದಲಿಗೆ ನನಗೆ ಗೊತ್ತಿಲ್ಲ ಅಂತ ಪ್ರಾಮಾಣಿಕವಾಗಿ ಒಪ್ಕೊಳ್ಳೋದ್ರಲ್ಲೇ ಇರಬಹುದಾ? ಏನಂತೀರಾ?